ಉಡುಪಿಯಲ್ಲಿ ರೈತರ ಕೃಷಿಗೆ ಬರಬೇಕಿದ್ದ ನೀರಿಗೆ ಕೊಕ್ಕೆ ಹಾಕಲಾಗಿದೆ. ಸಿದ್ದಾಪುರ ಏತ ನೀರಾವರಿ ಯೋಜನೆಗೆ ತಡೆ ಬಿದ್ದಿರೋದ್ರಿಂದ ರೈತರು ಹೋರಾಟಕ್ಕಿಳಿದಿದ್ದಾರೆ. ನೀರಿಗಾಗಿ ಜೀವ ಬೇಕಾದರೂ ಕೊಡ್ತೀವಿ ಅಂತ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಈ ಯೋಜನೆಗೆ ಕೊಕ್ಕೆ ಹಾಕಿದ್ಯಾರು? ರೈತರ ಆಕ್ರೋಶಕ್ಕೆ ಕಾರಣ ಏನು ಅಂತೀರಾ? ಬನ್ನಿ ನೋಡೋಣ. ಸಿದ್ದಾಪುರ ಏತ ನೀರಾವರಿಗೆ ತಡೆ, ರೈತರ ಆಕ್ರೋಶ. ಪ್ರಾಣ ಬೇಕಾದ್ರೂ ಬಿಡ್ತೀವಿ, ಯೋಜನೆ ಬಿಡಲ್ಲ ಅಂತ ಪಟ್ಟು. ಖಾಸಗಿ ಕಂಪನಿಗಾಗಿ ಅನ್ನದಾತರಿಗೆ ಇದೆಂತ ಅನ್ಯಾಯ? ಎಸ್, ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಸಿದ್ದಾಪುರ ಏತ ನೀರಾವರಿ ಯೋಜನೆಗೆ ತಡೆ ಬಿದ್ದಿದೆ. ಮಾಜಿ ಶಾಸಕ ಮಂತ್ರಿಯೊಬ್ಬರ ಲಾಭಿಯಿಂದ ರೈತರಿಗೆ ಮೋಸ ಮಾಡಲಾಗಿದ್ದು, ಖಾಸಗಿ ಕಂಪನಿಗಾಗಿ ರೈತರಿಗೆ ಅನ್ಯಾಯ ಮಾಡಲಾಗ್ತಾ ಇದೆ. ಆದ್ರಿಂದ ಉಡುಪಿಯಲ್ಲಿ ಅನ್ನದಾತರ ಕಿಚ್ಚು ಜೋರಾಗಿದೆ. ಏತ ನೀರಾವರಿ ಯೋಜನೆ ಸ್ಥಗಿತ ವಿರೋಧಿಸಿ ರೈತರು ಹೋರಾಟಕ್ಕಿಳಿದಿದ್ದಾರೆ. ಜೀವ ಬೇಕಾದ್ರೂ ಕೊಡ್ತೀವಿ, ಯೋಜನೆ ಮಾತ್ರ ಬಿಟ್ಟು ಕೊಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಬಿಜೆಪಿ ಶಾಸಕ ಗುರುರಾಜ್ ಗಂಟಿಹೊಳೆ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸಾವಿರಾರು ಜನ ಬೃಹತ್ ಜನಗೃಹ ಸಭೆ ಮಾಡಿದ್ದಾರೆ. ಜೊತೆಗೆ ರಸ್ತೆ ಜಾಥಾ ನಡೆಸಿ ನೀರಾವರಿ ಯೋಜನಾ ಕಚೇರಿಗೆ ಮನವಿ ನೀಡಿದ್ದಾರೆ. ಸರ್ಕಾರ ಪುನಃ ಈ ಯೋಜನೆಗೆ ಒಪ್ಪಿಗೆ ನೀಡಬೇಕು, ಇಲ್ಲದಿದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಬಹುಶಃ ಈ ಯೋಜನೆ 47 ವರ್ಷಗಳ ಹಿಂದೆ ಆಗಬೇಕಿತ್ತು. ನಮ್ಮ ಕರಾವಳಿಯ ಈ ಭಾಗದ ಜನ ನಾವು ಸರಳ, ಸೌಜನ್ಯ ಹಾಗೂ ಸೌಮ್ಯ ಸ್ವಭಾವದವರಾದ್ರಿಂದ ತಾಳ್ಮೆಯಿಂದ ಇವತ್ತಿನವರೆಗೆ ಕಾದಿದ್ದೇವೆ. ಈ ಸಿದ್ದಾಪುರ ಏತ ನೀರಾವರಿ ಕಳೆದ ಬಾರಿ ಪ್ರಾರಂಭಗೊಂಡ ನಂತರ ಇದೀಗ ಕಾಮಗಾರಿ 50% ನಡೀತಾ ಇದೆ. ಈಗ ಈ ಭಾಗದ ಮಾಜಿ ಶಾಸಕರಾದಂತಹ ಗೋಪಾಲ್ ಪೂಜಾರಿಯರು ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರದ 3 ಬಾರಿ ಶಾಸಕರಾಗಿ ಆಯ್ಕೆ ಆದರು. ನಮ್ಮ ದುರಂತ ಅಂದ್ರೆ ಇಂಥ ನಾಯಕರು ರೈತರಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ. ಖಾಸಗಿ ಕಂಪನಿಗಾಗಿ 154 ಕೋಟಿಯ ಏತ ನೀರಾವರಿ ಯೋಜನೆ ಸ್ಥಗಿತ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಈ ಯೋಜನೆ ನಿಲ್ಲೋದಕ್ಕೆ ಖಾಸಗಿ ಪವರ್ ಪ್ರಾಜೆಕ್ಟ್ ಕಂಪನಿ ಮಾಲೀಕ ಜಿ ಶಂಕರ್ ಕಾರಣ ಅಂತ ರೈತರು ಆರೋಪಿಸ್ತಾ ಇದ್ದಾರೆ. ವರಾಹಿ ನದಿ ಪಕ್ಕದಲ್ಲೇ ಜಾಕ್ವೆಲ್ ಜಾಗ ಗುರುತಿಸಿ ಏತ ನೀರಾವರಿ ಕೆಲಸ ಶುರುವಾಗಿತ್ತು. ಆದ್ರೆ ಖಾಸಗಿ ಕಂಪನಿಗೆ ನಷ್ಟ ಭೀತಿಯಿಂದ ಷಡ್ಯಂತ್ರ ಮಾಡಿ ಜಿ ಶಂಕರ್, ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಮಂತ್ರಿ ಮೂಲಕ ಒತ್ತಡ ಹಾಕಿಸಿ ಯೋಜನೆಗೆ ಬ್ರೇಕ್ ಹಾಕಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೊದಲೇ ಎಡದಂಡ ಯೋಜನೆ ಮತ್ತೆ ಬಲದಂಡ ಯೋಜನೆಗಳು ಏನು ವಾರಾಯಿಯಿಂದ ನೀರನ್ನು ಕೊಡ್ಲಿಕ್ಕೆ 1500 ಹೆಕ್ಟೇರ್ ಪ್ಲೇಸ್ಗಳಿಗೆ ನೀರನ್ನು ಕೊಡ್ಲಿಕ್ಕೆ ಏನು ಯೋಜನೆ ರೂಪುಗೊಂಡಿತ್ತು, ಆವಾಗಲೇ ಆಗಿದೆ. ಜಿ ಶಂಕರ್ ಏನಿದೆ ಇವತ್ತು, ಜಿ ಶಂಕರ್ ಇಷ್ಟೊಂದು ಆಗ್ತಾ ಇರೋದು. ಅವರ ಪವರ್ ಪ್ರಾಜೆಕ್ಟ್ ಏನ್ ನಡೀತಾ ಇದೆ, ಆ ಪವರ್ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ನೀರು ಏನು ಕಡಿಮೆ ಆಗ್ತದೆ ಪ್ರಮಾಣ ಅಂತಕ್ಕಂಥ ಮನೋಭಾವ ಅವರದ್ದು ಇರುವುದರಿಂದ ಇವತ್ತು ಈ ಸಮಸ್ಯೆ ಉದ್ಭವಿಸಿದೆ. ಇಲ್ಲಿ ಜಿ ಶಂಕರಿನ ಏನು ಪವರ್ ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ, ಏನು ಕಳೆದ 20 ವರ್ಷಗಳಿಂದ ಅವರು ಕರೆಂಟ್ ಉತ್ಪಾದನೆಯನ್ನು ಮಾಡ್ತಿದ್ದಾರೆ. ವರ್ಷಕ್ಕೆ 9 ಕೋಟಿಯ ಹೆಚ್ಚು ವೆಚ್ಚದಲ್ಲಿ ಇವತ್ತು ಅವ್ರ ಇನ್ಕಮ್ ಬರ್ತಾ ಇದೆ. ಅದರಿಂದ ಈ ಭಾಗದ ರೈತರಿಗೆ ಗೊತ್ತಿಲ್ಲ ಏನ್ ಆಗ್ತಾ ಇದೆ, ಅಲ್ಲಿ ಏನ್ ಮಾಡ್ತಿದ್ರೆ ಅಂತ ಹೇಳಿದೆ. ರೈತರು ಈಗಾಗಲೇ ನಿರ್ಧರಿತ ಸ್ಥಳದಲ್ಲೇ ನೀರು ಎತ್ತೋಕೆ ಪಟ್ಟು ಹಿಡಿದಿದ್ದಾರೆ. ಖಾಸಗಿ ಕಂಪನಿಗೋಸ್ಕರ ರೈತರ ಬಲಿ ಕೊಡೋದು ಬೇಡ ಅಂತ ಹೋರಾಟಕ್ಕಿಳಿದಿದ್ದಾರೆ. ಆದಷ್ಟು ಬೇಗ ಸರ್ಕಾರ ರೈತರ ಪರ ನಿಲ್ಬೇಕು ಅನ್ನೋದೇ ನಮ್ಮ ಗ್ಯಾರಂಟಿ ನ್ಯೂಸ್ ಕಳಕಳಿಯಾಗಿದೆ. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್.